ನನಗ ನ್ಯಾಚುರಲ್ ಆಗಿ ವೇಟ್ ಲಾಸ್ ಆಗ್ಬೇಕನ್ನೋದು ಬಾಳ ಇತ್ತು ಸರ್. ಸ್ಟಾರ್ಟಿಂಗ್ ಎಲ್ಲ ನೋಡ್ತಿದ್ದೆ ಸರ್ ಯೂಟ್ಯೂಬ್ ಅಲ್ಲಿ ಅದ್ ಮಾಡ್ಬೇಕಂತ ಮಾಡ್ತಿದ್ದೆ. ಒನ್ ವೀಕ್ 2 ವೀಕ್ ಮಾಡ್ತಿದ್ದೆ ಸರ್, ಮತ್ತೆ ವಾಪಸ್ ಬಿಟ್ಬಿಡ್ತಿದ್ದೆ. ನಿಮ್ ಪ್ರೋಗ್ರಾಮ್ ಜಾಯ್ನ್ ಆದ್ಮೇಲೆ ಯಾರೋ ಒಬ್ರು ಕೇಳ್ತಿದಾರ ಅಂದ್ರ ಮಾಡ್ಬೇಕ ಅನ್ಸುತ್ತಲ್ಲ, ಹಂಗ ನಾನ್ ಅಲ್ಲೇ ಇವಾಗ ಧಾರವಾಡದಾಗ ಇದ್ದಾಗ ನೀವ್ ವೇಟ್ ಜಾಸ್ತಿ ಇದೆಯಾ, ನೀ ಏನಾದ್ರು ಮಾಡ ಅಂತ ಹೇಳ್ತಿದ್ರೆ ಸರ್. ನಂಗೆ ಸ್ಲಿಮ್ ನ್ಯೂಟ್ರಿಗೇನ್ ಅದೆಲ್ಲ ಕೊಡ್ತಾರ, ತಗೋ ಅಂತ ಜಾಸ್ತಿ ಜನ ಹೇಳಿದ್ರು. ನಮ್ಗೆ ನಮ್ಮ ಮನೇಲಿ ಬೇಡ ಅಂದೆ ಸರ್, ಸೈಡ್ ಎಫೆಕ್ಟ್ ಆಗ್ತಾವ ಮುಂದೆ ಅದು ಇದು ಅಂತಂದ್ರೆ ನಾನು ತೊಗೊಳಕ್ ಟ್ರೈ ಏನು ಮಾಡಿಲ್ಲ ಸರ್. ಅದನ್ನ ಆತರ ನನಗ ನ್ಯಾಚುರಲ್ ಆಗಿ ವೇಟ್ ಲಾಸ್ ಆಗ್ಬೇಕನ್ನೋದು ಬಾಳ ಇತ್ತು ಸರ್. ನೀವು ಸ್ಟಾರ್ಟ್ ಮಾಡ್ತಾ ಎಷ್ಟು weight ಇತ್ತು? 84 ಇತ್ತು. ಇವಾಗ ಎಷ್ಟಿದೆ? 63.30 ಇತ್ತು ಸರ್. ಹೌದಾ? ಎಷ್ಟು ಟೈಮ್ ತಗೊಳ್ತು? 5 ಮಂತ್ ಆಯ್ತು ಸರ್ ಕಂಪ್ಲೀಟ್. ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ತುಂಬಾ ಬ್ಯಾಕ್ ಪೇನ್ ಇತ್ತು. ಸೊ ಇವಾಗ ಬ್ಯಾಕ್ ಪೇನ್ ಕೂಡ ನಾರ್ಮಲ್ ಆಗಿದೆ. ಇವಾಗ ನಾರ್ಮಲ್ ಆಗಿ ಸ್ಟಡಿ ಮಾಡ್ತಿರೋರ್ಗ್ ನಿದ್ದೆ ಆಗಲ್ಲ. ಸೊ ಅದ್ರಲ್ಲೇ ಸ್ವಲ್ಪ ವೇರಿಯೇಷನ್ ಆಗತ್ತೆ. ಬಟ್ ಅದ್ರಲ್ಲೂ ಕೂಡ ನಿದ್ದೆನೂ ಮ್ಯಾನೇಜ್ ಮಾಡ್ಕೊಂಡು ಮನೇಲೂ ಕೆಲ್ಸಗಳೆಲ್ಲ ಇವರೇ ಮಾಡ್ತಾರೆ. ಕುಕಿಂಗ್ ಇವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು, ಸೊ ಎಲ್ಲಾ ಕೆಲ್ಸದ ಜೊತೆಗೆ ಸಿನ್ಸಿಯರ್ ಆಗಿ ಮಾಡಿದ್ದಾರೆ. ಪ್ರತಿ ವಾರನು ಡೇ 1 ಇಂದ ಇವಾಗ ಇಷ್ಟು ಒಂದು 16-17 ವೀಕ್ಸ್ ಆಗಿರ್ಬೋದು. ಪ್ರತಿ ವಾರ ನಾನ್ ಕೇಳ್ದೇನೆ ಕಳಿಸ್ತಾರೆ ಫಾರ್ಮ್. ವೆಯ್ಟ್ ಮೆಜರ್ಮೆಂಟ್ ಎಲ್ಲ ಚಿಕ್ಕ ಚಿಕ್ಕ ವೇರಿಯೇಷನ್ ಗಳಾಗಿರ್ಬೋದು. ಅಂದ್ರೆ ಎಲ್ಲೋ 1 ಸಲ 2 ಸಲ ಅಷ್ಟೇ. ಇದುವರೆಗೂ ಅವ್ರು ಎಕ್ಸ್ಟ್ರಾ ಚೀಟ್ ಮೀಲ್ ಅಂತ ಮಾಡಿಲ್ಲ. ನಮಸ್ಕಾರ. ಇವತ್ತು ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಿರೋದು ಕಾವೇರಿ ಅಂತ. ಕಾವೇರಿ ಅವರು ಗದಗ್ ಅಬ್ಬಿಗೆರೆಯಲ್ಲಿ ಇರೋದು. ಅಲ್ಲಿಂದ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಒಂದು 84 kg ಇಂದ ಒಂದು 63 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಸ್ವಲ್ಪ ಟಾಲು ಇದ್ದಾರೆ. ಅಂದ್ರೆ ಅವ್ರ ಗವರ್ಮೆಂಟ್ ಎಕ್ಸಾಮ್ ಏನೋ ಪ್ರಿಪೇರ್ ಆಗ್ಬೇಕು, ಫಿಟ್ ಆಗ್ಬೇಕು ಅನ್ನೋ ಒಂದು ಗುರಿಯಿಂದ ಮಾಡಿದಂತೆ. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅವ್ರನ್ನ ಹತ್ರ ಒಂದು 5 ತಿಂಗಳಲ್ಲಿ ಆಗಿರೋದು. ತುಂಬಾ ಕಷ್ಟಪಟ್ಟಿದ್ದಾರೆ. ಸಿನ್ಸ್ ಅವ್ರಿಗೆ ಯಂಗ್ ಆಗಿರೋದ್ರಿಂದ ಅವ್ರಿಗೇನು ಹಾರ್ಮೋನ್ ಇಶ್ಯೂಸ್ ಆ ರೀತಿ ಎಲ್ಲ ಏನಿಲ್ಲ. ಅದಕ್ಕೆ ಅವ್ರದ್ದು ರಿಸಲ್ಟ್ ಸ್ವಲ್ಪ ಫಾಸ್ಟ್ ಆಗಿ ಬಂದಿದೆ. ಅದೇ ಬೇರೆ ಯಾರಾದ್ರೂ ಹಾರ್ಮೋನ್ ಇಂಬ್ಯಾಲೆನ್ಸ್, PCOD, ಥೈರಾಯ್ಡ್ ಈ ರೀತಿ ಎಲ್ಲ ಇರೋರಿಗೆಲ್ಲ ಸ್ವಲ್ಪ ಬಾಡಿ ಸ್ವಲ್ಪ ಸ್ಲೋ ಆಗಿ ರಿಯಾಕ್ಟ್ ಮಾಡಬಹುದು. 24 ಇಯರ್ಸ್ ಅಷ್ಟೇ ಅವರಿಗೆ. ಸೊ ಅದಕ್ಕೆ ಅವ್ರು ಸ್ವಲ್ಪ ಬಟ್ ಇವ್ರ ಆತರ ಕ್ರಾಶ್ ಡಯಟ್ಸ್ ಕೂಡ ಮಾಡಿಲ್ಲ ಮೊದ್ಲು. ಬಟ್ ಹಿಂದಿನ ಹಿಸ್ಟ್ರಿನೂ ಮ್ಯಾಟರ್ ಆಗುತ್ತೆ. ಇವ್ರದ್ದು ಯಾವ್ದು ಹಿಂದೆ ಹಿಸ್ಟ್ರಿ ಇಲ್ಲ. ಅಂದ್ರೆ ರಾಂಗ್ ಡಯಟ್, ಬೇರೆ ಬೇರೆ ತರ ತಪ್ಪು ಡಯಟ್ ಎಲ್ಲ ಮಾಡಿ ಏನೋ ಬಾಡಿನ ಹಾಳು ಮಾಡ್ಕೊಂಡಿಲ್ಲ ಅಂತ. ಅವ್ರು ಮಾಡ್ತೀನಿ ಯಾರ್ಯಾರೋ ಅವ್ರಿಗೆ ಶೇಕಿ ಕುಡಿಸ್ತೀನಿ ಅಂದ್ರೆ ಅವ್ರ ಮನೆಯಲ್ಲಿ ಬಿಟ್ಟಿಲ್ಲ ಅಲ್ವಾ ಕಾವೇರಿ ಅವರೇ? ಹಾ ಸರ್, ಏನು ತಗೊಂಡಿಲ್ಲ ಸರ್ ನಾ ಸೈಡ್ ಇಂದ ಏನು. ನ್ಯಾಚುರಲ್ ಆಗಿ ವೇಟ್ ಲಾಸ್ ಆಗ್ಬೇಕು ಅನ್ನೋದು ಇತ್ತು ಸರ್ ನಮ್ಗೆ. ಅದಾಯ್ತು, ಖುಷಿ ಆಗ್ತಿದೆ ಸರ್. ನೈಸ್, ವೆರಿ ಗುಡ್. ಸೊ ಶ್ವೇತಾ ಅವ್ರು ಹೆಂಗ್ ನಿಮ್ಗೆ ಸಪೋರ್ಟ್ ಮಾಡಿದ್ರು? ಹೊಟ್ಟೆ ಶ್ವೇತಾ ಸುತ್ತಳತೆ ಮೇಡಮ್ ಎಲ್ಲ ಎಷ್ಟಿತ್ತು ಸ್ಟಾರ್ಟ್ ಮಾಡಿದಾಗ? ನಿಮ್ ವೇಸ್ಟ್ ಮೆಜರ್ಮೆಂಟ್ ಎಲ್ಲ ಎಷ್ಟಿತ್ತು? ನಂದು ಅರೌಂಡ್ 125 ಸೆಂಟಿಮೀಟರ್ ಇತ್ತು ಸರ್. ಇವಾಗ 79 79 ಬಂದೆ. ಹೌದಾ? ಸೊ ಶ್ವೇತಾ ಅವ್ರು ನಿಮಗೆ ಹೆಂಗ್ ಗೈಡ್ ಮಾಡಿದ್ರು? ನೀವ್ ಹೆಂಗ್ ಮಾಡ್ತಿದ್ರಿ? ಹೆಂಗ್ ಕನೆಕ್ಟ್ ಮಾಡ್ತಿದ್ರಿ? ಅಲ್ಲಿಂದ ನಮಗೆ ಹೆಂಗ್ ಕನೆಕ್ಟ್ ಮಾಡ್ತಿದ್ರಿ ವಾರ ವಾರ? ಶ್ವೇತಾ ಮೇಡಮ್ ಅಲ್ಲ ಎಲ್ಲ ಫುಡ್ ಚಾರ್ಟ್ ಅದೆಲ್ಲ ಹಾಕ್ತಿದ್ರು ಸರ್. ಮೀಲ್ಸ್ ಎಲ್ಲ ಐಟಮ್ಸ್ ಜಾಸ್ತಿನೇ ಇರ್ತಿತ್ತಲ್ಲ, ಅದಕ್ಕೇನ್ ಪ್ರಾಬ್ಲಮ್ ಇರ್ಲಿಲ್ಲ ಸರ್. ಊಟದ ಅದೆಲ್ಲ ಕರೆಕ್ಟ್ ಆಗಿ ಎಲ್ಲ ಗೈಡ್ಲೈನ್ಸ್ ಮಾಡ್ತಿದ್ದೆ ಸರ್ ಅವರು. ಯಾವಾಗಿಂದ ಗೊತ್ತು ನಮ್ ಬಗ್ಗೆ? ನಾನ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ವಿಡಿಯೋಸ್ ನೋಡ್ತಿದ್ದೆ ಸರ್, ಇನ್ಸ್ಟಾ ಅಲ್ಲಿ ಮತ್ತ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ. ಸೇರ್ಕೋಬೇಕು, ಜಾಯ್ನ್ ಆಗ್ಬೇಕಂತಾನೆ ಅನ್ಕೊಂಡಿದ್ದೆ. ಜನವರಿಯಿಂದ ಅನ್ಕೊಂತಿದ್ದೆ. ಅದ ಹಾಗೆ ಮಾರ್ಚ್ ಅಲ್ಲಿ ಜಾಯ್ನ್ ಆದೆ ಸರ್. ಸ್ಟಾರ್ಟಿಂಗ್ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ತಿತ್ತು ಸರ್, ಬ್ಯಾಕ್ ಪೇನ್ ಅನಿಸ್ತಿತ್ತು. ಇವಾಗ ಯಾವಾಗ ಏನಾಯ್ತು? ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಇತ್ತು ಸರ್. ಅದಾದ್ಮೇಲೆ ಇವಾಗ PG ಹೋದ್ಮೇಲೆ ಜಾಸ್ತಿ ಆಯ್ತು. KS ಕೋಚಿಂಗ್ ಅಂತ ಧಾರವಾಡ ಹೋಗಿದ್ದೆ ಸರ್. ಓಕೆ. ವಾಪಸ್ ಬಂದ್ಮೇಲೆ ಮತ್ತೆ ಜಾಸ್ತಿ ಗೇನ್ ಆಗಿತ್ತು ಸರ್ ವೇಟ್. ಓಕೆ. ಅದ್ ಎಕ್ಸಾಮ್ ಬರೆಯಕ್ಕೆ ಪ್ರಿಪೇರ್ ಆಗಕ್ ಹೋಗಿದ್ರೆ ಅವಾಗ ಸ್ವಲ್ಪ ವೆಯ್ಟ್ ಇನ್ನ ಜಾಸ್ತಿ ಗೇನ್ ಆಯ್ತು. ನಿಮ್ದು ಈಗ ಏಜ್ ಏನು? ನಂದು 24 ಸರ್. 24. ನೀವು ಈ ಏಜ್ ಅಲ್ಲಿ ಇರೋರಿಗೆಲ್ಲ ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ ಇರುತ್ತೆ. ಬಟ್ ನೀವು ನೀವೇ ಎಲ್ಲ ಮನೇಲಿದ್ದು ಮಾಡ್ಕೊಂಡಿದ್ದೀರಾ ಎಲ್ಲ ಸಕ್ಸಸ್ಫುಲಿ. ಈಗ ಒಂದು ಎಷ್ಟಂದ್ರೆ 84 kg ಇಂದನಾ? 84 kg, 84 63 ಎಷ್ಟು? 20 kgs. ಶ್ವೇತಾ ಹೇಳಿ, ಹೆಂಗೆ ಕಾವೇರಿ ಅವರು ಹೆಂಗ್ ಸ್ಟಾರ್ಟ್ ಮಾಡಿದ್ರು, ಹೆಂಗ್ ಮಾಡಿದ್ರು ಎಲ್ಲ ಹೇಳಿ ಶ್ವೇತಾ. ಶ್ವೇತಾ ಮೇಡಮ್ ಜಗ್ ಹೆಲ್ಪ್ ಮಾಡಿದೆ ಸರ್. ಹೆಂಗೆ? ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಂದ್ರೆ ನೀವು ಡೆಡಿಕೇಟೆಡ್ ಆಗಿದ್ರಿ ಅಂತಲ್ಲ, ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ಮಾಡಿದ್ರೆ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಬೇಡ ಅನ್ಸ್ತಿತ್ತು ಸರ್, ಆಮೇಲೆ ಮಾಡ್ಬೇಕು. ರಿಸಲ್ಟ್ ಬಂದ್ಮೇಲೆ ಮಾಡಕ್ಕೆ ಅವ್ರಿಗೇನೆ ಇಂಟ್ರೆಸ್ಟ್ ಬಂತು.
ಹೈಟ್ ಎಷ್ಟು ನಿಮ್ದು ಕಾವೇರಿ? 5.4 ಅನ್ಸುತ್ತೆ. ಹೌದಾ? ಓಕೆ. ಹಾ ಅದಕ್ಕೆ ಸ್ವಲ್ಪ ನೀವು ತುಂಬಾ ದಪ್ಪ ಅಂತ ಏನ್ ಅನಿಸ್ತಿರ್ಲಿಲ್ಲ, ಹೈಟ್ ಸ್ವಲ್ಪ ಜಾಸ್ತಿ ಇದೆ. ಹೌದು. ಸರ್ ಹೈಟ್ ಜಾಸ್ತಿ ಇತ್ತು, ಬಟ್ ಅದೆಲ್ಲ ವೇಟ್ ಚೆಕ್ ಮಾಡ್ಸ್ಕೊಂಡ್ಮೇಲೆ ಆಮೇಲೆ ನಂಗೆ ಭಯ ಆಗ್ಬಿಟ್ಟಿತ್ತು ಸರ್. ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ರೆ ಬ್ಯಾಕ್ ಪೇನ್ ಆಗ್ತಿತ್ತು ಸರ್ ನಂಗೆ. ಇವಾಗ ಆತರ ಏನಿಲ್ಲ ಸರ್. ಇವಾಗ ಮನೇಲಿ ಎಕ್ಸರ್ಸೈಸ್ ಮಾಡ್ತಾ ಇದೀರಾ? ಮನೇಲಿ ಎಕ್ಸರ್ಸೈಸ್ ಮಾಡ್ತೀನಿ ಸರ್. ಶ್ವೇತಾ, ಹೇಳಿ ಇವ್ರ ಜರ್ನಿ ಬಗ್ಗೆ ಸ್ವಲ್ಪ. ಅಟ್ಲೀಸ್ಟ್ 1 ಸೆಂಟಿಮೀಟರ್ ಆದ್ರೂ 1 ವೀಕ್ ಅಲ್ಲಿ ಅವ್ರ ರಿಸಲ್ಟ್ ಇರ್ತಾ ಇತ್ತು. ಓಕೆ, ವೆರಿ ಗುಡ್. ಅಂದ್ರೆ ತುಂಬಾ ಸಿನ್ಸಿಯರ್ ಹೇಳ್ಬೇಕಂದ್ರೆ. ಆರಾಮಾಗಿ ಮಾಡ್ಕೊಂಡ್ ಬಂದು ಗೋಲ್ ರೀಚ್ ಆಗಿದ್ದಾರೆ. ಬಟ್ ಇನ್ನೊಂದ್ 5 kgs ಮಾಡೋದಿದೆ. ಅವ್ರದ್ದೇನಾದ್ರು ಕೆಲ್ಸಕ್ಕೋಸ್ಕರ ನೀವೇನಾದ್ರು ಮಾಡ್ಬೇಕಾಗಿ ಬರುತ್ತೆ, ಇನ್ನೊಂದ್ 5 kg ಅಂದ್ರೆ ಅವಾಗ ಮಾಡಿ. ಓಕೆ, ಅಂದ್ರೆ ನೀವ್ ಹೇಗಂದ್ರೆ ಎಷ್ಟು ಜಾಸ್ತಿ ತಿಂದು ವೆಯ್ಟ್ ಕಡಿಮೆ ಮಾಡಕ್ಕಾಗುತ್ತೋ ಅದು ಒಳ್ಳೇದು. ಕಡಿಮೆ ತಿಂದು ವೆಯ್ಟ್ ಕಡಿಮೆ ಮಾಡಿದ್ರೆ ಅದು ಉಳಿಸ್ಕೊಳಕ್ ಆಗಲ್ಲ. ಅಂದ್ರೆ ಅದಕ್ಕೆ ಎಷ್ಟು ಜಾಸ್ತಿ ತಿಂದು ವೆಯ್ಟ್ ಕಡಿಮೆ ಮಾಡಕ್ಕಾಗತ್ತೋ ಅದು ಬೆಟರ್, ಒಳ್ಳೆ ವಿಧಾನ ಅದಕ್ಕೆ. ಓಕೆ, ನಿಮ್ ಕರೆಕ್ಟ್ ಆಗಿ 3 ಹೊತ್ತು ತಿಂತಾ ಇದ್ದೀರಾ, 1 ಹೊತ್ತು ವಾಕಿಂಗ್, 1 ಹೊತ್ತು ಎಕ್ಸರ್ಸೈಸ್ ಅಂತ ಮಾಡಿದ್ರೆ ಅದು ಜಾಸ್ತಿ ದಿನ ಉಳಿಯುತ್ತೆ. ಏನಂತಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ? ಇವಾಗ ಚೆನ್ನಾಗ್ ಆಗಿದೆಯಾ ಅಂತಂದ್ ಹೇಳ್ತಿದಾರೆ. ಸ್ಟಾರ್ಟಿಂಗ್ ಅವ್ರ ಏನು ಹೇಳ್ತಿದ್ದಿಲ್ಲ ಸರ್. ಅಂದ್ರೆ ಎಲ್ ಬೇಜಾರ್ ಮಾಡ್ಕೋತಾಳೇನ ಈಕಿ ಹೇಳಿದ್ರ ಅಂತ ಅನ್ಕೋತಿದ್ರ ಅಂತ ಸರ್ ಅವ್ರು. ಇವಾಗ ಹೇಳ್ತಿದಾರೆ. ಸ್ಟಾರ್ಟಿಂಗ್ ನಾವೆಲ್ಲ ಹೇಳ್ಬೇಕಂದ್ವಿ, ನೀನ್ ಈ ತರ ಏನ್ರು ಬೇಜಾರ್ ಮಾಡ್ಕೋತೀಯ ಅಂತಂದ್ರೆ ಸುಮ್ನೆ ಆಗಿದ್ವಿ. ನೀ ಪ್ರೋಗ್ರಾಮ್ ಜಾಯ್ನ್ ಆದ್ಮೇಲೆ ಮಾಡ್ತೇನೆ ಇಲ್ಲ ಅನ್ಕೊಂಡಿದ್ವಿ ನಾವ್ ಅಂತಾರೆ ಸರ್. ಇವಾಗ ಅವರೇ ಅಂತಿದ್ರು. ಬಟ್ ಅಲ್ಲಿ ಅನ್ಸುತ್ತಲ್ಲ, ಅಫ್ಕೋರ್ಸ್ ನೀವೀಗ ಗದಗಲ್ಲಿ ಗದಗ್ ಅಬ್ಬಿಗೆರೆ ಒಂದ್ ಊರಲ್ಲಿದ್ದು ಯಾರೋ ಬೆಂಗಳೂರವ್ರ ಹತ್ರ ಹೆಲ್ಪ್ ತಗೊಳ್ತಿದ್ದೀರಾ ಅಂದ್ರೆ ಅವರಿಗೆ ಒಂದು ಡೌಟ್ ಬರೋದ್ ಸಹಜನೇ. ನೀವಾದ್ರೆ ಎಲ್ಲ ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆಯವ್ರದೆಲ್ಲ ನೋಡಿದಾಗ ಓಕೆ ನಾನು ಮಾಡ್ಬೋದು ಅನ್ನೋ ಒಂದ್ ನಂಬಿಕೆ ಬರುತ್ತೆ. ಬಟ್ ಅವ್ರಿಗೆ ಇರ್ಬೇಕಲ್ಲ. ಹಾ ಸರ್, ಹೌದು. ಆಮೇಲೆ ಎಲ್ಲ ವಿಡಿಯೋಸ್ ತೋರಿಸಿದೆ ಸರ್ ಅವ್ರಿಗೆ. ಈ ತರ ಇರುತ್ತೆ, ಏನು ಫುಡ್ ಒಳಗ ಎಲ್ಲ ನ್ಯಾಚುರಲ್ ಫುಡ್ ಒಳಗ ಆತರ ಏನೋ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ಹೇಳಿದೆ ಸರ್ ಅವ್ರಿಗೆ. ಸರಿ, ಒಳ್ಳೇದು. ಸೊ ನಿಮ್ ಗದಗಲ್ಲಿರೋ ಬೇರೆಯವ್ರಿಗೂ ರೆಕಮೆಂಡ್ ಮಾಡಿದೀರಾ? ಮಾಡ್ತಿದ್ದೀನಿ ಸರ್. ನಾನು ರಿಸಲ್ಟ್ ನೋಡಿ ಕೇಳ್ತಿದ್ದಾರೆ ಅವ್ರು, ನೀ ಏನ್ ಮಾಡ್ತಿದ್ಯಾ ಅಂತ. ನಾ ಹಿಂಗ್ ತರ ಹೇಳಿದ್ದೀನಿ. ಸೊ ಇದು ಕಾವೇರಿ ಅವ್ರ ಜರ್ನಿ. ಕಾವೇರಿ ಅವರು ಗದಗ್ನವರು. ಅಲ್ಲಿಂದನೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಒಂದು 20 to 21 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಕಾವೇರಿ ಅವರೇ, ನಿಮ್ ಜರ್ನಿ ಶೇರ್ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಕಾವೇರಿ ಅವರು ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ 5 ಮಂತ್ ಅಲ್ಲಿ ಒಂದು 21 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಸ್ವಲ್ಪ ಯಂಗ್ ಆಗಿರೋದ್ರಿಂದ ಅವ್ರ ಬಾಡಿ ಸ್ವಲ್ಪ ಜಾಸ್ತಿ ರೆಸ್ಪಾಂಡ್ ಮಾಡಿದ್ರೆ ಚೆನ್ನಾಗಿ. ಎಲ್ರ ಬಾಡಿನೂ ಒಂದೇ ತರ ಅಲ್ಲ, ಮತ್ತೆ ಅದನ್ನು ಒಂದೇ ಹೇಳಿರ್ತೀನಿ ನಾನು, ಬಿಕಾಸ್ ಎಲ್ರ ಬಾಡಿನೂ ಬೇರೆ ಬೇರೆ ತರ ರಿಯಾಕ್ಟ್ ಆಗುತ್ತೆ. ನಾನು 5 ತಿಂಗಳಲ್ಲಿ 10 kg ಆಗಿರೋದು ಹಾಕಿದೀನಿ, 5 ತಿಂಗಳಲ್ಲಿ 20 kg ಆಗಿರೋದು ಹಾಕಿದೀನಿ. ಬಿಕಾಸ್ ಅದು ಒಬ್ಬೊಬ್ಬರಿಗೆ PCOD, ಥೈರಾಯ್ಡ್ ಎಲ್ಲ ಇಶ್ಯೂಸ್ ಇದ್ದಾಗ ಬಾಡಿ ಅಷ್ಟೇ ಫಾಸ್ಟ್ ವರ್ಕ್ ಆಗಲ್ಲ. ಯಾವ್ದೂ ಇಂಪಾಸಿಬಲ್ ಅಲ್ಲ. ಅಂದ್ರೆ ಒಬ್ರು ಫಾಸ್ಟ್ ಆಗಿ ಹೋಗ್ಬೋದು, ಇನ್ನೊಬ್ರು ಸ್ಲೋ ಆಗಿ ಹೋಗ್ಬೋದು. ಬಟ್ ಪ್ರತಿಯೊಬ್ಬರಿಗೂ ಗುರಿ ತಲುಪಕ್ಕಾಗತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ನಿಮ್ಗೂ ಕೂಡ ಒಂದು ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ಫಿಟ್ ಆಗ್ಬೇಕು ಅಂತ ಆಸೆ ಇದ್ರೆ ಯಾವುದೇ ಊರಿಂದ ಬೇಕಾದ್ರೆ ಪ್ರೋಗ್ರಾಮ್ ಜಾಯ್ನ್ ಆಗ್ಬೋದು. ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯ್ನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.